ಏನ್ ಹಾಗೆ ನೋಡ್ತಿದ್ಯಾ? ಆರ್ತಿ ಎತ್ತಿ ಅವಳನ್ನ ಒಳಗ್ ಕರ್ಕೊಂಬ ಅಂತ ಹೇಳ್ದೆ, ಕೇಳಿಸ್ಲಿಲ್ವಾ? ಕೇಳಿಸ್ತು. ಐಶ್ವರ್ಯ, ಆರ್ತಿಗ್ ವ್ಯವಸ್ಥೆ ಮಾಡಿ ಹೋಗು. ಏನ್ ಹಾಗೆ ನೋಡ್ತಿದ್ಯಾ ಐಶ್ವರ್ಯ? ಈಗ ನಿನಗ್ ಕೇಳಿಸ್ಲಿಲ್ವಾ? ಕೇಳಿಸ್ತು ಮಾವ. ಮತ್ತೆ ಹೋಗಿ ಅದೇನ್ ಮಾಡ್ಬೇಕು ಮಾಡು. ಸರಿ. ಹಾ 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 ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ನನ್ನ ಕೈಯಲ್ಲೇ ಆರತಿ ಮಾಡಿಸ್ಕೊಡ್ತೀರಾ? ನಿಮ್ಮನ್ನ ಬಿಡಲ್ಲ. ಇನ್ನು ನೀನು ತಿರುಗಿ ಬರಲ್ಲ. ನನ್ನ ಲೈನ್ ಕ್ಲಿಯರ್ ಆಯ್ತು ಅನ್ಕೊಂಡ್ರೆ ಬಂದು ಎಲ್ಲಾನು ನಾಶ ಮಾಡ್ಬಿಟ್ಟಿಯಲ್ಲೇ ಶ್ಯಾಮ. ಶ್ಯಾಮ, ಬಲಗಾಲ್ ಒಳಗಿಟ್ಟು ಬಾಮ್ಮ. ಕ್ಷಮಿಸಿ ಮಾವ, ನಿಮ್ ಮಾತನ್ ಕೇಳ್ದೆ ಮನೆಯಿಂದ ಹೊರಟು ಹೋದೆ. ದಯವಿಟ್ಟು ನನ್ನ ಕ್ಷಮಿಸಿ. ನಾನಿಲ್ಲಿದ್ರೆ ಮಲ್ಲಿಕಾರ್ಜುನ್ ಮತ್ತೆ ಮತ್ತೆ ನಿಮ್ಗೆ ಸಮಸ್ಯೆ ತಂದಿಡ್ತಾನೆ ಅಂತ ನಾನು ಯೋಚನೆ ಮಾಡದೆ ಬಿಟ್ರೆ, ಅವನ್ ಎಷ್ಟು ಸಮಸ್ಯೆ ತಂದಿಟ್ರು ನನ್ನ ಮನೇಲೆ ನಾನಿರ್ಬೇಕು ಅಂತ ಮನೇಲೇ ಇದ್ದು ಆ ಸಮಸ್ಯೆಗಳನ್ನ ದೂರ ಮಾಡಬೇಕು ಅಂತ ಯೋಚನೆನೇ ಮಾಡದೆ ಹೋದೆ. ಅಖಿಲ್ ಅವ್ರು ಬಂದು ನಾನು ಮಾಡಿರೋ ತಪ್ಪು ಏನು ಅಂತ ಹೇಳಿ ಮತ್ತೆ ನನ್ನ ವಾಪಸ್ ಕರ್ಕೊಂಡು ಬಂದ್ರು. ಇನ್ಯಾವತ್ತೂ ಈ ರೀತಿ ತಪ್ಪು ಮಾಡಲ್ಲ. ಈ ಮನೆ ಬಿಟ್ಟು ಹೋಗ್ಬೇಕು ಅನ್ನೋ ಯೋಚನೆನೂ ಮಾಡಲ್ಲ. ನೋಡ್ದ್ಯಾ ವಸಂತ, ನೋಡ್ದ್ಯಾ ನಮ್ ಸೊಸೆ ಸಂಸ್ಕಾರನ? ತನ್ನ ಮೇಲಿರೋ ಆರೋಪನ ನಿಜ ಅಂತ ನಂಬಿದ್ದಕ್ಕೆ ಅವಳು ಯಾರ ಮೇಲೂ ತಪ್ಪು ಹೊರಿಸ್ತಿಲ್ಲ. ಅವಳು ಈ ರೀತಿ ಮನೆಯಿಂದ ಹೊರಗಡೆ ಹೋಗಿದ್ದು ತಪ್ಪು ಅಂತ ಗ್ರಹಿಸಿ ಕ್ಷಮಾಪಣೆ ಕೇಳಿದಾಳ ಶ್ಯಾಮ. ನಾವು ಮಾಡಿರೋ ಪುಣ್ಯದಿಂದ ಇಂತಹ ಒಳ್ಳೆ ಸೊಸೆ, ಇಷ್ಟು ಒಳ್ಳೆ ಮನಸ್ಸಿರೋ ಸೊಸೆ ನಮಗೆ ಸಿಕ್ಕಿರೋದು. ಈ ವಿಷಯದಲ್ಲಿ ನಾವು ತುಂಬಾ ಅದೃಷ್ಟವಂತರು. ಏನಾಯ್ತಮ್ಮ?
ಯಾಕೆ ಅಳ್ತಿದ್ಯಾ? ಅಣ್ಣ ಗಾಳಿಪಟನ ಹರ್ತಾಕ್ಬಿಟ್ಟ ಚಿಕ್ಕಮ್ಮ. ಹೌದಾ ಗೌತಮ್? ನಿನ್ ತಂಗಿ ಗಾಳಿಪಟ ಹಾಳು ಮಾಡ್ದ್ಯಾ? ನನ್ ಗಾಳಿಪಟ ಚೆನ್ನಾಗಿಲ್ಲ, ಇವಳ ಗಾಳಿಪಟ ಚೆನ್ನಾಗಿದೆ ಅಂತ ಹೇಳಿದ್ಲು, ಅದಕ್ಕೆ ಅರ್ಧಾಕ್ತೆ. ಹಾಗೆ ಅರ್ಧ ಹಾಕಿದ್ರೆ ಮತ್ತೆ ನಾನು ನಾಳೆ ಗಾಳಿಪಟನ ಹೇಗೆ ಆಟಾಡೋದು? ಸುಮ್ನಿರಮ್ಮ, ಸುಮ್ನಿರು, ಅಳ್ಬೇಡ. ನಿನ್ಗೆ ಒಳ್ಳೆ ಗಾಳಿಪಟ ಬೇಕು ಅಷ್ಟೇ ತಾನೇ? ಹೌದು. ಹಾಗಾದ್ರೆ ನಿನ್ಗೆ ಅವನ್ ಗಾಳಿಪಟದ್ಕಿಂತ ತುಂಬಾ ಚೆನ್ನಾಗಿರೋ ಗಾಳಿಪಟ ನಾನ್ ಮಾಡ್ಕೊಡ್ತೀನಿ, ಸರಿನಾ? ನಿಮ್ಗೆ ಗಾಳಿಪಟ ಮಾಡಕ್ಕೆ ಬರತ್ತಾ ಚಿಕ್ಕಮ್ಮ? ಓ ಗೊತ್ತು, ಗಾಳಿಪಟದ ಜೊತೆಗೆ ನಿನ್ಗೆ ಅದ್ರ ದಾರನೂ ತಂದ್ಕೊಡ್ತೀನಿ, ಸರಿನಾ? ಥ್ಯಾಂಕ್ ಯು ಚಿಕ್ಕಮ್ಮ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರನ್ನೂ ಚೆನ್ನಾಗಿ ಬುಟ್ಟಿಗೆ ಹಾಕೊಳ್ತೀಯ ನೀನು. ಆದ್ರೆ ನಾನು ಮಾತ್ರ ನಿನ್ ಬುಟ್ಟಿಗೆ ಬೀಳಲ್ಲ. ನಿನ್ನ ಮನೆಯಿಂದ ಹೊರಗಡೆ ಕಳಿಸ್ತೀನಿ, ನೋಡ್ತಿರೋ. ಹೌದಾ? ಇಷ್ಟೆಲ್ಲ ಮಾಡಿದನ ಮಲ್ಲಿಕಾರ್ಜುನ್? ಹೌದಪ್ಪ, ಶ್ಯಾಮ ತುಂಬಾ ಜಾಣತನದಿಂದ ಅವನು ಮಾಡಿದ ಮೋಸನ ಸಾಕ್ಷಿ ಸಮೇತವಾಗಿ ಹಿಡಿದುಕೊಟ್ಲು. ಪೊಲೀಸ್ನವರು ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಇನ್ನೇನು ಪ್ರಾಬ್ಲಮ್ ಇರಲ್ಲ ಬಿಡು. ಲೇ ಅಖಿಲ್, ಶ್ಯಾಮ ರಿಯಲಿ ಗ್ರೇಟ್ ಕಣೋ. ಯಾಕಮ್ಮ ಅಲ್ಲೇ ನಿಂತುಬಿಟ್ಟೆ? ಬಂದು ಬಡಿಸು. ಪರವಾಗಿಲ್ಲ ಮಾವ, ವೈದೇಹಿ ಅಕ್ಕ ಬಡಿಸ್ತಿದಾರಲ್ಲ. ನೀನ್ ಬಡ್ಸೋದಾದ್ರೆ ನಾನು ಊಟ ಕೂತ್ಕೋತೀನಿ. ನನಗ್ ತುಂಬಾ ಹಸುವಾಗ್ತಿದೆ ಶ್ಯಾಮ. ಅಷ್ಟ ಹಸುವಾಗ್ತಿದ್ರೆ ಮೊದ್ಲೇ ಹೇಳ್ಬೋದಿತ್ತಲ್ಲ ಅಕ್ಕ, ನಾನೇ ಬಡಿಸ್ತಿದ್ದೆ. ಪರವಾಗಿಲ್ಲ ಬಿಡು, ಶ್ಯಾಮ ಇದ್ದಾಳಲ್ವಾ, ನೀನ್ ಬಡ್ಸು ಶ್ಯಾಮ. ಬಂದು ಬಡಿಸು. ಸ್ವಲ್ಪ ಸಾರ ಹಾಕ್ಲಾ ಮಾವ? ಹಾಕಮ್ಮ, ತುಂಬಾ ಚೆನ್ನಾಗಿದೆ ಸಾರು, ಸ್ವಲ್ಪ ಹಾಕು. ಹಾ ಹಾ ಹಾ, ಸಾಕಮ್ಮ. ಇನ್ನೂ ಸ್ವಲ್ಪ ಹಾಕೊಳ್ಳಿ ಮಾವ, ಚೆನ್ನಾಗಿದೆ ಅಂದ್ರಲ್ಲ. ಸಾಕಮ್ಮ. ಇದೆಲ್ಲಾನು ತುಂಬಾ ಟೇಸ್ಟಿ ಆಗಿದೆ. ಇದೆಲ್ಲ ಎಷ್ಟೇ ಟೇಸ್ಟಿ ಆಗಿದ್ರು ಮುಸ್ಕಿನ್ ಜೋಳ ಟೇಸ್ಟ್ ಮುಂದೆ ಏನೂ ಇಲ್ಲ ಅಣ್ಣ. ಮುಸ್ಕಿನ್ ಜೋಳ ರುಚಿ ಅಂದ್ರೆ? ಮನೆಗೆ ಬರುವಾಗ ದಾರಿಲಿ ಶ್ಯಾಮ ನನಗೆ ಮುಸ್ಕಿನ್ ಜೋಳ ತಿನ್ಸಿದ್ಲು ಮಮ್ಮಿ. ಅದು ತುಂಬಾ ಟೇಸ್ಟಿಯಾಗಿತ್ತು. ಮುಸ್ಕಿನ್ ಜೋಳನ ಎಲ್ ತಿಂದ್ರಿ? ರೋಡಲ್ಲಿ ಗಾಡಿ ಮೇಲಿರುತ್ತಲ್ಲ ಅದ? ಹೌದು ಮಮ್ಮಿ. ಅಂದ್ರೆ ಅಖಿಲ್ಗೆ ನೀನು
ಸ್ಟ್ರೀಟ್ ಫುಡ್ ತಿನ್ಸಿದ್ಯಾ ಅಂತಾಯ್ತು. ಹಾಗೆ ರೋಡ್ ಪಕ್ಕದ ಗಾಡಿ ಯಾವ್ದ್ಯಾವ್ದೋ ಡಸ್ಟ್ಬಿನ್ಗಳ ಹತ್ರ ಇರುತ್ತೆ. ಅಂತ ಜಾಗದಲ್ಲಿ ತಿಂದ್ರೆ ಇಲ್ದೇ ಇರೋ ರೋಗ ಎಲ್ಲ ಬರುತ್ತೆ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಹೀಗೆ ಏನೇನೋ ತಿಂಡಿ ತಿನ್ಸಿ ಅವನ ಆರೋಗ್ಯನ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ಅದು ಹಾಗಲ್ಲ ಮಮ್ಮಿ. ನಿನ್ಗೆಷ್ಟೇ ಸರ್ತಿ ಹೇಳಿದೀನಿ ಸ್ಟ್ರೀಟ್ ಫುಡ್ ತಿನ್ಬೇಡ ಅಂತ. ಅವಳಂದ್ರೆ ಹಳ್ಳಿಯಿಂದ ಬಂದಿರೋ ಗುಗ್ಗು, ಏನು ಗೊತ್ತಾಗಲ್ಲ. ಹೋಗ್ಲಿ, ನಿನ್ ಬುದ್ಧಿ ಎಲ್ಲಿ ಹೋಯ್ತು? ಬೋರಮ್ಮಂಗ್ ಹೇಳಿದಿದ್ರೆ ಮಾಡ್ಕೊಡ್ತಿರ್ಲಿಲ್ವಾ? ಈಗ ನಿನ್ ಹೆಲ್ತ್ ಅಪ್ಸೆಟ್ ಆದ್ರೆ ಏನ್ ಗತಿ? ವಸಂತ, ಅವನು ಏನೂ ಆಗೋದಿಲ್ಲ. ಸುಮ್ನೆ ಭಯ ಪಡ್ಬೇಡ. ಅದು ಜೋಳ ಅನ್ನೋದು ತುಂಬಾ ಹೆಲ್ತಿ ಫುಡ್, ಗೊತ್ತಾ ನಿನಗೆ? ಚಿಕ್ಕವನಾಗಿದ್ದಾಗ ಮುಸ್ಕಿನ್ ಜೋಳನ ನಾನು ಎಷ್ಟು ಇಷ್ಟಪಟ್ಟು ತಿಂತಿದ್ದೆ ಗೊತ್ತಾ? ಈ ತರ ಜೋಳ ತಿನ್ನೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂತ ನಿನಗೆ ಗೊತ್ತಾ? ಅದು ಜೋಳದ ಹಿರಿಮೆ, ಅರ್ಥ ಆಯ್ತಾ? ಅರ್ಥ ಆಯ್ತು ಮಹಾಪ್ರಭು, ಅರ್ಥ ಆಯ್ತು. ಇಷ್ಟು ಕ್ಲಾಸ್ ತಗೊಂಡ್ಮೇಲೂ ಕೂಡ ಅರ್ಥ ಆಗದೆ ಹೇಗಿರುತ್ತೆ? ಇಷ್ಟು ದೊಡ್ಡ ಸಿಟಿಯಲ್ಲಿ ಒಂಟಿಯಾಗಿ ತಿರುಗಿ ಆ ಶ್ಯಾಮ ಸಾಕ್ಷಿನ ಹೇಗ್ ಸಂಪಾದನೆ ಮಾಡಿದ್ಲು? ಏನ ಐಶ್ವರ್ಯ, ಇಷ್ಟು ಸೀರಿಯಸ್ ಆಗಿದ್ಯಾ? ಹೊಟ್ಟೆ ಊರಿತಾ ಇದೆ. ಯಾಕೆ ಡಿನ್ನರ್ ಮಾಡ್ಲಿಲ್ವಾ? ಮಾಡಿದ್ದಕ್ಕೆ ಊರಿತಾ ಇರೋದು. ಡಿನ್ನರ್ ಮಾಡೋವಾಗ ನಡೆದಿದ್ದನ್ನ ಕಣ್ಣಾರೆ ನೋಡಿದ್ದಕ್ಕೆ ಹೊಟ್ಟೆ ಊರಿತಾ ಇರೋದು. ಈಗೇನಾಯ್ತು? ಏನಾಯ್ತಾ? ನನ್ ಮಾವ ಆ ಶ್ಯಾಮ ಏನ್ ಮಾಡಿದ್ರು ಕೂಡ ಹೊಗಳ್ತಾನೆ ಇದ್ದಾರೆ. ಅವಳು ಏನೇ ಹೇಳಿದ್ರು ಅದಕ್ಕೆ ತಲೆ ಆಡಿಸ್ತಾರೆ. ಅವಳನ್ನ ಸಪೋರ್ಟ್ ಮಾಡ್ತಾ ಅತ್ತೆ ಮಾತನ್ನು ಕೂಡ ಲೆಕ್ಕಕ್ಕಿಡ್ಲಿಲ್ಲ. ನೀನು ಮಾವ ಅಷ್ಟು ಮಾಡಿದಕ್ಕೆ ಹೀಗಾಡ್ತಾ ಇದ್ಯಾ? ಇನ್ನು ಹಾಲಲ್ಲಿ ನಡೀತಾ ಇರೋದನ್ನ ನೋಡಿದ್ರೆ ಇನ್ನೇನ್ ಮಾಡ್ತೀಯೋ? ಏನ್ ನಡೀತಿದೆ ಹಾಲಲ್ಲಿ? ಹೇಳೋದ್ಯಾಕೆ, ತೋರಿಸ್ತೀನಿ ಬಾ ಬಾ. ಹೀಗೆ ಜೇನುತುಪ್ಪದ ಜೊತೆಗೆ ತಾಂಬೂಲ ಹಾಕಿದ್ರೆ ತಿಂದಿದ್ದೆಲ್ಲ ಆರಾಮಾಗಿ ಜೀರ್ಣ ಆಗುತ್ತಂತೆ. ತಗೊಳ್ಳಿ, ತಿನ್ನಿ. ಇದೇನು ಪಾನ್ ಹೀಗ್ ಕಟ್ಟಿದ್ಯಲ್ಲ? ಇದನ್ನ ಗಿಳಿಮೂತಿ ಅಂತಾರೆ. ಆ ಗಿಳಿನ? ಹೌದು, ಬೇರೆ ಎಲ್ಲ ಪಾನ್ಗಳಿಗಿಂತ ಚೆನ್ನಾಗಿರತ್ತೆ, ತಿನ್ನಿ. ನೋಡಲಿ. ತುಂಬಾ ಚೆನ್ನಾಗಿದೆ.
ವಸಂತ, ಯಾವಾಗ್ಲೋ ಮದುವೆ ಆದ ಹೊಸ್ತ್ರಲ್ಲಿ ನೀನೀಗ ತಾಂಬೂಲನ ಸುತ್ಕೊಡ್ತಿದ್ದೆ, ನೆನ್ಪಿದ್ಯಾ? ಮತ್ತೆ ಈಗ್ಲೂ ಕೊಡ್ಬೋದಲ್ಲ? ಈಗ್ಲಾ? ನಿಮ್ಗೆ ನಾಚಿಕೆ ಮರ್ಯಾದೆ ಕಡಿಮೆ ಆಗ್ತಿದೆ. ಜಾಸ್ತಿ ಆಗೋದೇನಿದೆಯೇ? ನಾನೇನ್ ತಾಂಬೂಲ ಸುತ್ಕೊಂಡು ನೀನು ಬೆರಳಿಗೆ ಸಿಕ್ಸ್ಕೊಂಡು ನಾನು ಬಾಯಲ್ಲಿಡು ಅಂತ ಏನು ಹೇಳ್ತಿಲ್ವಲ್ಲ. ಜಸ್ಟ್ ನಿನ್ನ ಕೈಯಿಂದ ಕೊಡು ಅಂತಿದ್ದೀನಿ ಅಷ್ಟೇ. ಸಾಕು, ಸುಮ್ಮನೆ ಇರಿ ನೀವು. ತಗೊಳ್ಳಿ ಅತ್ತೆ, ಮಾವಂಗ್ ಕೊಡಿ. ನೀನು ಕೊಯ್ಯಾಳೆ ಕೊಟ್ಟಿದ್ದಕ್ಕೆ ಖಂಡಿತವಾಗ್ಲೂ ಬಾಯಿ ತುಂಬಾ ಕೆಂಪಾಗುತ್ತೆ. ನನ್ ಕೈಯಾರೆ ಕೊಟ್ರು ಎಲೆ ಸುತ್ತಿದ್ದು ಶ್ಯಾಮ. ಸೊಸೆ ಮಾಡಿಕೊಟ್ರು ತಿಂದಿದ್ದ ಅತ್ತೆ ಕೈಯಿಂದ ತಾನೆ, ಅದಕ್ಕೆ ಬಾಯಿ ಕೆಂಪಗೆ ತಿರುಗುತ್ತೆ. ಅತ್ತೆ ಕೂಡ ಅವಳ ಬಲೆಗೆ ಬೀಳ್ತಿರೋ ಹಾಗಿದೆ. ಎಲ್ರನ್ನು ಮೋಡಿ ಮಾಡೋದು ಅವಳಿಗೆ ಅಭ್ಯಾಸನೇ ಅಲ್ವಾ? ಐಶ್ವರ್ಯ ಅಕ್ಕಂಗೂ ಕೊಟ್ಟು ಬರ್ತೀನಿ. ಇಲ್ಲಿದ್ದೀರಾ ನೀವು? ನಿಮ್ಗೆ ಅಂತಾನೆ ತಾಂಬೂಲ ತರ್ತಿದ್ದೆ. ಅರ್ಜುನ ಅರೆಸ್ಟ್ ಮಾಡಿಸ್ದೆ. ನಿಜವಾಗ್ಲೂ ನೀನ್ ತುಂಬಾ ಬುದ್ಧಿವಂತೆ. ಹೌದು, ತುಂಬಾ ಬುದ್ಧಿವಂತೆ. ಇದ್ರಲ್ಲಿ ನಾನ್ ಮಾಡಿರೋದೇನಿಲ್ಲ, ಎಲ್ಲ ಆ ಕೃಷ್ಣನ್ ದಯೆ. ನಾವು ಒಳ್ಳೆ ಮನ್ಸಿಂದ ಒಳ್ಳೆ ಕೆಲ್ಸ ಮಾಡ್ಬೇಕು ಅನ್ಕೊಂಡ್ರೆ ಖಂಡಿತವಾಗ್ಲೂ ಆ ಕೃಷ್ಣ ಸಹಾಯ ಮಾಡ್ತಾನೆ. ಶ್ಯಾಮ, ನಮಗೆಲ್ಲ ಊಟ ಬಡಿಸಿ ತಾಂಬೂಲ ಕೊಟ್ಬಿಟ್ರೆ ನಿನ್ನ ಹಸುವು ಕಡಿಮೆ ಆಗತ್ತಾ? ತುಂಬ ಲೇಟ್ ಆಯ್ತು, ಬಾ ಊಟ ಮಾಡುವಂತೆ. ಸರಿ ಅಕ್ಕ. ಮಲ್ಲಿಕಾರ್ಜುನ್ ಸಹಾಯ ತಗೊಂಡು ಈ ಶ್ಯಾಮನ ಮನೆಯಿಂದ ಕಳ್ಸೋಣ ಅನ್ಕೊಂಡ್ರೆ ಅವನನ್ನ ಪೊಲೀಸರು ಅರೆಸ್ಟ್ ಮಾಡ್ಬಿಟ್ರು. ಈಗೇನ್ ಮಾಡ್ಲಿ?